ಕಾಂಗ್ರೆಸ್ನಲ್ಲಿ ಮುಗಿತಾನೇ ಇಲ್ಲ ಸಿಎಂ ಕುರ್ಚಿ ಕದನ ವಿಚಾರ. ಮತ್ತೆ ಡಿಕೆ ಬಣ, ಆ ಕಡೆ ಸಿಎಂ ಬಣ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿರ್ತಾರೆ. ಇವತ್ತು ಡಿಕೆ ಬಣದ ಸರದಿ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾದಾಟ ಮುಂದುವರೆದಿದೆ. ಮತ್ತೆ ಡಿಸಿಎಂ ಡಿಕೆಶಿ ಪರ ಧ್ವನಿ ಎತ್ತಿದ್ದಾರೆ ಡಿಕೆ ಪರ ಬೆಂಬಲಿಗರು. ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ನಮ್ಮ ಆಸೆ. ಇನ್ನೊಂದು ಸಾರಿ ಎಲ್ಲರೂ ಸಭೆ ಮಾಡ್ತೀವಿ, ಹೈಕಮಾಂಡ್ ಭೇಟಿ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತೀವಿ, ಹೈಕಮಾಂಡ್ಗೂ ಈ ಬಗ್ಗೆ ಮನವಿಯನ್ನ ಮಾಡ್ತೀವಿ ಹೀಗಂತ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅವರೀಗ ಸದ್ಯ ಸಭೆ ಮಾಡಿ ಯಾವ ದಿನಾಂಕದಂದು ಡೆಲ್ಲಿಗೆ ಹೋಗಬೇಕು, ಹೈಕಮಾಂಡ್ ನಾಯಕರ ಬಳಿ ಭೇಟಿ ಮಾಡಿ ಗೊಂದಲ ಬಗೆಹರಿಯುವ ವಿಚಾರವಾಗಿ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನಿಸ್ತಾರಂತೆ. ನೆಪ ಏನಿಲ್ಲ, ಊಟದಬ್ಬಕ್ಕೋಸ್ಕರನೇ ಊಟಕ್ಕೆ ಕರೆದಿದ್ದು. ನೆಪ ಎಲ್ಲಿ ಬಂತು? ಅದಕ್ಕೆ ಇದೊಂದು ಶಕ್ತಿ ಪ್ರದರ್ಶನ ಅಂತ. ಹಂಗೆ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಇನ್ನೂ ಜಾಸ್ತಿ ಜನ ಇದ್ದಾರೆ. ಅದರ ಅವಶ್ಯಕತೆ ಏನಿಲ್ಲ. ನಾವು 140 ಜನ ಇದ್ದೀವಿ ಕಾಂಗ್ರೆಸ್ಸಲ್ಲಿ. ಹಂಗಾಗಿ ಶಕ್ತಿ ಪ್ರದರ್ಶನ ಯಾರ ಮೇಲೆ ಮಾಡೋಕ್ಕಾಗುತ್ತೆ? ಅದೆಲ್ಲ ಗೊತ್ತಿರೋ ವಿಚಾರನೇ. ಹಾಗಾಗಿ ಶಕ್ತಿ ಪ್ರದರ್ಶನ ಅನ್ನೋದೇನಿಲ್ಲ. ಊಟಕ್ಕೆ ಸೇರಿದ್ದು ಜನರಲ್ಲಾಗಿ ಬೇರೆ ಬೇರೆ ವಿಚಾರ ಚರ್ಚೆಗೆ ಬಂತು. ಕೆಲವರೆಲ್ಲ ಇದು ದಿನನಿತ್ಯ ಈ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡೋ ಕೆಲಸ ಮಾಡ್ತಾರೆ, ನಾಯಕತ್ವದ ವಿಚಾರ ಹಿಡ್ಕೊಂಡು. ಅದಕ್ಕೆ ನಾವೆಲ್ಲ ಹೈಕಮಾಂಡ್ನ ಸಾಧ್ಯವಾದರೆ ಭೇಟಿ ಮಾಡಿ ಇದಕ್ಕೊಂದು ಸ್ಪಷ್ಟನೆ ಕೊಟ್ಬಿಡಿ, ಇದಕ್ಕೆ ಅಂತ್ಯ ಆಗಲಿ ಅನ್ನೋಂಥದ್ದನ್ನು ತೀರ್ಮಾನ ಮಾಡಿ. ಪರವಾಗಿ ಏನು ಕೇಳ್ತೀರಾ ಹೇಗೆ? ಇಲ್ಲ, ಕಾಂಗ್ರೆಸ್ ಪಕ್ಷದ ಪರವಾಗಿ. ಡಿಸಿಎಂ ಪರವಾಗಿ ಅನ್ನೋದಕ್ಕಿಂತ ಇಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಅನಿವಾರ್ಯ. ನಮ್ಮೆಲ್ಲರಿಗೂ ಮುಂದಿನ ಚುನಾವಣೆ ಎದುರಿಸಬೇಕು. ಪಕ್ಷದ ಇಮೇಜು ಡೌನ್ ಆಗಬಾರ್ದು. ಅದಕ್ಕೆ ಇದನ್ನೆಲ್ಲ ಒಂದು ಅಂತ್ಯ ಕಾಣಿಸ್ಬೇಕು. ಹಂಗಾಗಿ ನಾವು ಮಿಕ್ಕಿದ ಕೆಲವರೆಲ್ಲ ಶಾಸಕರು, ಕೆಲವರು ಇನ್ನೂ ಬರೋರಿದ್ದರು, ಕಾರಣಾಂತರ ಸಡನ್ನ ಫಿಕ್ಸ್ ಆದಾಗ ಬರಲಿಲ್ಲ. ಇನ್ನೊಮ್ಮೆ ಸೇರಿ ಚರ್ಚೆ ಮಾಡಿ ಇದಕ್ಕೆ ಸ್ಪಷ್ಟನೆ ಕೊಟ್ಟು ಇದಕ್ಕೆ ತೆರೆ ಎಳೆಯೋ ಕೆಲಸ ಮಾಡಿ ಅಂತ. ಅದಕ್ಕೆಲ್ಲ ಚರ್ಚೆ ಮಾಡ್ತೀವಿ. ಇವರ ಮೂಲ ಬಯಕೆ ಅಥವಾ ಅಜೆಂಡಾನೇ ಡಿಕೆ ಶಿವಕುಮಾರನ್ನ ಸಿಎಂ ಮಾಡಬೇಕು ಅನ್ನೋದು. ಆದರೆ ಪಕ್ಷದ ಹಿತದೃಷ್ಟಿಯಿಂದ, ಬರುವಂತಹ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಗೊಂದಲ ಬಗೆಹರಿಬೇಕು ಅನ್ನೋದು ನಮ್ಮ ಆಕಾಂಕ್ಷೆ ಅಂತ ಪಕ್ಷದ ನೆಪವನ್ನು ಹೇಳ್ತಾ ಇದ್ದಾರೆ. ಈಗಾದರೂ ಒಂದು ರೀತಿಯಲ್ಲಿ ತಾರ್ಕಿಕ ಅಂತ್ಯವನ್ನು ಕಾಣಲಿ ಅನ್ನೋದು ಅವರ ಹೆಬ್ಬಯಕೆ. ಇನ್ನು ಡಿಕೆಶಿ ಸಿಎಂ ಆಗಲಿ ಅನ್ನೋದು ನನ್ನ ವೈಯಕ್ತಿಕ ಆಸೆ ಹೀಗಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ ಕೊಟ್ಟರು. ಡಿಕೆ ಸಿಎಂ ಆಗ್ತಾರೆ ಆಗಲ್ಲ ಅನ್ನೋದು ಗೊಂದಲ ಆಗ್ತಾ ಇದೆ. ಗೊಂದಲಕ್ಕೆ ತೆರೆ ಎಳಿಬೇಕಾದಂತಹ ಜವಾಬ್ದಾರಿ ನಮ್ಮ ಹೈಕಮಾಂಡ್ ನಾಯಕರದ್ದು. ಆ ಬಗ್ಗೆ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಹೈಕಮಾಂಡ್ ಒಂದು ನಿರ್ಧಾರವನ್ನ ಮಾಡಲಿ, ಈ ಕೂಡಲೇ ಪ್ರಕಟವನ್ನ ಮಾಡಲಿ. ಅವಶ್ಯಕತೆ ಬಿದ್ದರೆ ದೆಹಲಿಗೆ ಹೋಗಬೇಕಾದ್ರೂ ಕೂಡ ಹೋಗ್ತೀವಿ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡ್ತಾ ಪಕ್ಷದಲ್ಲಿರುವ ಗೊಂದಲ ಬಗೆಹರಿಸಲಿ ಅಂತ ಕೇಳಿದ್ದಾರೆ. ಡಿ.ಸಿ.ಎಂ ಎಲ್ಲರೂ ಒಂದೇ. ನಾನು ಡಿ.ಸಿ.ಎಂ ಪರ ಇದ್ರೂ ಸಿ.ಎಂ ಪರನೂ ಇದ್ದೀನಿ. ಅದೇ ರೀತಿ ಸಿ.ಎಂ ಪರ ಇರೋರು ಡಿ.ಸಿ.ಎಂ ಪರನೂ ಇದ್ದಾರೆ. ಅದು ಟಿ ವಿಯಲ್ಲಿ ಪೇಪರಲ್ಲಿ ಮಾತ್ರ ಡಿವೈಡ್. ನಾವೆಲ್ಲ 136 ಜನ ಡಿ.ಸಿ.ಎಮ್ ಸಿ.ಎಂ ಪರ ಇದ್ದೀವಿ. ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಆದರೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಅದು ಆಗಲಿ ಅನ್ನೋದು ಬಯಸೋದು. ಅದನ್ನು ನಿಮ್ಮ ಮುಂದೆ ನೇರವಾಗಿ ವ್ಯಕ್ತಪಡಿಸಿದ್ದೀವಿ. ಹೈಕಮಾಂಡ್ ಅವರು ಒಂದು ಗೊಂದಲಲ್ಲಿದೆ ಈ ರಾಜ್ಯದಲ್ಲಿ. ಈ ಥರ ಗೊಂದಲ ಈವನ್ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಅವರು ಇಬ್ಬರು ಹೇಳ್ತಾ ಇರೋದು, ನೀವೇನು ನಿರ್ಧಾರ ಮಾಡ್ತೀರೋ ಮಾಡಿ, ಕರೀರಿ ಮಾಡಿ ಎಂದು. ಅದನ್ನೇ ನಾವು ಕೂಡ ಪುನರುಚ್ಚರಿಸ್ತಾ ಇದ್ದೀವಿ. ಇಲ್ಲಾಂದರೆ ದಿನ ಬೆಳಗ್ಗೆ ಎದ್ದು ಆಗುತ್ತೆ ಆಗಲ್ಲ ಆಗುತ್ತೆ ಆಗಲ್ಲ ಅನ್ನೋ ದಿನ ಎಳ್ಕೊಂಡು ಹೋಗೋದ್ರಿಂದ ಉಪಯೋಗ ಇಲ್ಲ. ಇದರಿಂದ ಸರ್ಕಾರದ ವರ್ಚಸ್ಸು, ಪಕ್ಷದ ವರ್ಚಸ್ಸು ಹಾನಿ ಆಗುತ್ತೆ. ಅದರಿಂದ ಒಂದು ನಿರ್ಧಾರ ಮಾಡಿ ಅನ್ನೋದು ನಮ್ಮೆಲ್ಲರ ಭಾವನೆ. ಸರ್, ಬರ್ಡೇ ಪಾರ್ಟಿನೇ ಆಗಿರಲಿ ಸರ್, ಅಲ್ಲಿ ರಾಜಕೀಯವಾಗಿ ಏನು ಚರ್ಚೆ ಆಯಿತು? ಪುರೋಹಿತರು ಸೇರ್ಕೊಂಡಾಗ ಏನು ಮಾತಾಡ್ತಾರೆ, ಹೆಂಗೆ ಪೂಜೆ ಮಾಡೋಣ, ಏನು ಮಾಡೋಣ. ರಾಜಕಾರಣಿ ಸೇರಿದ್ರೆ ಏನೇನು ನಾವೇನು ಪಿಕ್ಚರ್ ಬಗ್ಗೆ ಮಾತಾಡ್ತೀವ, ಆ ಫಿಲಮ್ ನೋಡ್ದೋ ಈ ಫಿಲಮ್ ನೋಡ್ದೋ ಅಂತ ರಾಜಕಾರಣನೇ ಮಾತಾಡ್ತೀವಲ್ಲ. ಅದೇ ಯಾವ ರೀತಿ ಚರ್ಚೆ ಏನು ಅಂತ ಸರ್ ಇರ್ತಾವಲ್ಲ. ನಾವು ಅದಕ್ಕೆ ಪ್ರಶ್ನೆ ಮಾಡ್ತಾ ಇದೀವಿ, ರಾಜಕಾರಣ ಏನು ಚರ್ಚೆ ಮಾಡಿ. ಈಗ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ರಸ್ತೆಗಳಾದೋ, ನಿಮ್ಮ ಇದರಲ್ಲಿ ಯಾವ ಸ್ಕೂಲ್ ಕಟ್ಟಿದ್ವಿ, ಏನೋ ಅವೆಲ್ಲ ರಾಜಕೀಯ ಮಾತಾಡಲೇಬೇಕಲ್ಲ ಸರ್. ನಿನ್ನೆ ಸೇರಿರೋರಲ್ಲಿ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಲಂಚ್ ಅಥವಾ ಡಿನ್ನರ್ಗೆ ಸೇರಿದ್ರು ಅಂತ ಅಂದ ತಕ್ಷಣ ಅಲ್ಲಿ ಇಂತಹದ್ದೇ ಒಂದು ಚರ್ಚೆ ಆಗಿರುತ್ತೆ ಅಂತ ಸಹಜವಾಗಿ ಯಾರು ಬೇಕಾದರೂ ಹೇಳಬಹುದಾದಂಥ ಹಂತದಲ್ಲಿದೆ ಕಾಂಗ್ರೆಸ್ನ ಪರಿಸ್ಥಿತಿ. ಹೈಕಮಾಂಡ್ ಲೆವೆಲ್ನಲ್ಲಿ ಮಾತುಕತೆ ಆಗಿದೆ. ಸಿಎಂ ಡಿಸಿಎಂ ಕ್ಲಾರಿಫಿಕೇಶನ್ ಕೊಡಬೇಕಷ್ಟೇ. ಚನ್ನಪಟ್ಟಣದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ ಇದು. ಶೀಘ್ರದಲ್ಲೇ ಗೊಂದಲ ಬಗೆಹರಿಬೇಕು. ಬಜೆಟ್ ಆಗಲಿ ಏನಾಗುತ್ತೋ ನೋಡೋಣ. ಅದಾದ ನಂತರದಲ್ಲಿ ಇರುವ ಗೊಂದಲ ಬಗೆಹರಿಲಿ ಅನ್ನೋದೇ ನಮ್ಮ ಆಸೆ ಅಂತ
ಚನ್ನಪಟ್ಟಣದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಕದ ತಾಲೂಕಿನ ಶಾಸಕರು ಬಾಲಕೃಷ್ಣರವರ ಹುಟ್ಟುಹಬ್ಬ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು. ನಾನು ಲೇಟಾಗಿ ಹೋದೆ, ಊಟ ಮಾಡ್ಕೊಂಡು ಬಂದ್ವಿ ಅಷ್ಟೆ. ಅದನ್ನು ಬಿಟ್ಟರೆ ರಾಜಕೀಯ ಚರ್ಚೆ ಏನೂ ಆಗಲಿಲ್ಲ. ನನಗೇನು ಆ ಥರ ಯಾವುದೂ ರಾಜಕೀಯ ಸಂಬಂಧಪಟ್ಟಂಥ ಚರ್ಚೆ ಆಗಲಿಲ್ಲ. ಊಟಕ್ಕೆ ಸೇರಿದ್ವಿ. ಒಂದಷ್ಟು ಜನ ಹೀಗೆ ನೀವೆಲ್ಲ ಯಾವ ಥರ ಈಗ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅಂತೀರಿ, ಹಂಗೆ ಕೆಲವರೆಲ್ಲ ಫೋಟೋ ತೆಗೆಸ್ಕೊಳ್ಳುವಂಥ ಒಂದು ಫೋಟೋ ತೆಗೆಸ್ಕೊಂಡು ಇದ್ದವರು. ಅಷ್ಟು ಬಿಟ್ಟರೆ ರಾಜಕೀಯ ಬಾಲಕೃಷ್ಣ ಅವರು ಮತ್ತೆ ಅವರೇ ಅಂತಾರೆ ಸರ್. ಈಗ ಅವರು ಮತ್ತೆ ಬಸವರಾಜ ಶಿವಗಂಗಾ ಹೇಳ್ತಾರೆ, ಅದ್ರ ಜೊತೆ ಕೂಡ ಚರ್ಚೆ ಮಾಡಿದೀವಿ. ಅವರೇನು ಸಪ್ರೇಟಾಗಿ ಚರ್ಚೆ ಮಾಡಿರ್ಬೋದು, ನನಗೇನು ಗೊತ್ತಿಲ್ಲ. ನಮ್ಮ ಜೊತೆ ಚರ್ಚೆ ಮಾಡಿಲ್ವ ಸರ್? ನನಗೆ ನಿಮ್ಮನ್ನೇನು ಸೇರಿಸ್ಕೊಳ್ಳಿಲ್ವ ಸರ್ ಅವ್ರ ಜೊತೆಗೆ? ಅದು ಬೇರೆ ಬೇರೆ ಈಗ ಒಂದು ಊಟದ ಥರ ಊಟಕ್ಕೆ ಕೂತ್ಕೊಂಡ್ರೆ ಅಲ್ಲೊಬ್ರು ಇಲ್ಲೊಬ್ರು ಕುಂತಿರ್ತೀವಲ್ಲ. ಯೋಗೇಶ್ವರ್ ಅವರು ಸಿಎಂ ಮತ್ತು ಡಿಸಿಎಂ ಕ್ಲಾರಿಫಿಕೇಶನ್ ಕೊಡಲಿ ಅಂತ ಹೇಳ್ತಿದ್ದಾರೆ. ಅವರು ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಡಲಿ ಅಂತ ಕಾಯ್ತಾ ಇದ್ದಾರೆ. ಅವ್ರಿಗೆ ಕ್ಲಾರಿಟಿ ಇಲ್ಲ.